ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಹುಮನಾಬಾದ್ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಶಾಸಕ ಸಿದ್ದು ಪಾಟೀಲ್ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ರೈತರ ಪ್ರತಿಭಟನೆಗೆ ಸಾಥ್ ನೀಡಿದರು. ಇನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಹ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ರೈತರ ಬೇಡಿಕೆಗೆ ಧ್ವನಿಗೂಡಿಸಿದರು. ಇನ್ನು ರೈತರ ಪ್ರತಿಭಟನೆಗೆ ಬೆಂಬಲಿಸಿದ ವಕೀಲರು ಕೋರ್ಟ್ ಕಲಾಪವನ್ನು ಬಹಿಷ್ಕರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರು, ಅಧ್ಯಕ್ಷರು ಮತ್ತು ಸಾರ್ವಜನಿಕರು ಭಾಗವಹಿಸಿ ರೈತರಿಗೆ ಬೆಂಬಲ ಸೂಚಿಸಿದರು. ನಮಸ್ಕಾರಗಳು. ನಮ್ಮ ಎಲ್ಲ ದೇಶದ ಬೆನ್ನೆಲುಬಾದಂಥ ರೈತರ ಅವ್ರ ಪರವಾಗಿ ಇವತ್ತು ನಾವೆಲ್ಲ ಬರೀ ದುಡ್ಡಿದ್ರೆ ಏನು ಮಾಡೋಕ್ಕಾಗಲ್ಲ. ರೈತರು ಇವತ್ತೇನು ಬೆಳೀತಾ ಇದ್ದಾರ, ಆ ಬೆಳೀತಿದ್ದೆ ಎಲ್ಲರೂ ಬದುಕಬೇಕಾಗ್ತದೆ. ನಾವೆಲ್ಲ ಅದೆಲ್ಲ ಬಿಟ್ಟು ಇವತ್ತು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರ ರೈತರು ಬೆಳೆದಂಥ ಬೆಲೆಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇವತ್ತೇನಾಗಿದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಇವಾಗ ಅತಿವೃಷ್ಟಿನೂ ಆಯಿತು, ಆದ್ರೂ ಏನೋ ಜನರಿಗೆ ಸರಿಯಾದಂಥ ಪರಿಹಾರ ಸಿಕ್ಕಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಮಾಡಬೇಕು. ಮತ್ತು ಇವಾಗಲೇ ಶುಗರ್ ಕೇನ್ ಸಲುವಾಗಿ ಇವತ್ತೇನು ಸಕ್ಕರೆ ಕಾರ್ಖಾನೆಗಳು, BSSK ಫ್ಯಾಕ್ಟ್ರಿ ಇದೆ. ಸುಮಾರು ವರ್ಷಗಳಿಂದ ನಮ್ಮ ಸರ್ಕಾರದಿಂದ ನಡೀತಕ್ಕಂಥ ಸ್ವಾಧೀನತೆಯಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿ ಇವತ್ತು ಬಂದಾಗಿದೆ. ಇವತ್ತು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ನಮ್ಮ ಆಗ್ರಾ ತಾಲೂಕು ವಕೀಲರ ಸಂಘದಿಂದ ಎಲ್ಲ ನಮ್ಮ ವಕೀಲರ ಹಿರಿಯರು, ಎಲ್ಲ ಮಹಿಳೆ ವಕೀಲರು ಎಲ್ಲರೂ ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಅವರೆಲ್ಲ